ಗುರುಪೂರ್ಣಿಮೆ ಅಂಗವಾಗಿ ಶಿರಾ ತಾಲೂಕಿನ ವಿವಿಧ ಮಠ ಮಂದಿರ ಹಾಗೂ ಧಾರ್ಮಿಕ ಕೇಂದ್ರಗಳಲ್ಲಿ ಬುಧವಾರ ವಿಶೇಷ ಪೂಜೆ, ಅಭಿಷೇಕ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ಜರುಗಿದವು. ನಗರದ ಸರಸ್ವತಿ ನಗರದ ಎಪಿಎಂಸಿ ಹಿಂಭಾಗದಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಧ್ಯಾನ ಮಂದಿರದಲ್ಲಿ ಬೆಳಗ್ಗಿನಿಂದಲೇ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬೆಳಗ್ಗೆ ಕಾಕಡ ಆರತಿ, ಅಭಿಷೇಕ, ಉತ್ಸವ ಮೂರ್ತಿಗೆ ಹಾಲಿನ ಅಭಿಷೇಕ ನೆರವೇರಿಸಲಾಯಿತು. ಬಳಿಕ ರಾಮಕೃಷ್ಣ ಶಾರದಾ ಸತ್ಸಂಗ ಕೇಂದ್ರದ ವತಿಯಿಂದ ವಿಷ್ಣು ಸಹಸ್ರನಾಮ ಪಾರಾಯಣ, ಮಹಾಮಂಗಳಾರತಿ ಹಾಗೂ ನೈವೇದ್ಯ ಕಾರ್ಯಕ್ರಮಗಳು ಜರುಗಿದವು. ಮಧ್ಯಾಹ್ನದ ನಂತರ ಧ್ಯಾನ ಮಂದಿರ ಭಜನಾ ಮಂಡಳಿಯಿಂದ ಭಜನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ದಿನ ದೇಶಾದ್ಯಂತ ಗುರುಪೂರ್ಣಿಮೆಯನ್ನು ಎಲ್ಲ ನಾಡಿನ ಜನತೆ ಸದ್ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಆಚರಿಸ್ತಾ ಇದ್ದಾರೆ. ನಾಡಿನ ಎಲ್ಲ ಸಮಸ್ತ ಜನತೆಗೂ ಗುರುಪೂರ್ಣಿಮೆ ಹಬ್ಬದ ಶುಭಾಶಯಗಳು. ಎಲ್ಲರೂ ಸಹ ಗುರುವಿನ ಒಂದು ನಾಣ್ಣುಡಿನೇ ಇದೆಯಲ್ಲ, ಗುರುವಿನ ಗುಲಾಮನಾಗತ ತನಕ ದೊರೆಯದು ಮುಕ್ತಿ ಅಂತ. ಹಾಗೆ ಎಲ್ಲರೂ ಸಹ ಗುರುಗಳ ಸದ್ಗುರುಗಳ ಆದರ್ಶಗಳನ್ನ ಏನು ಹಿಂದೆ ಕಲ್ತಿದ್ವಿ ಅಥವಾ ಏನು ಆದರ್ಶಗಳ ರೀತಿ ನಡ್ಕೊಳ್ಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಭಕ್ತ ಮಹಾಶಯರಲ್ಲಿ ಕೋರಿಕೊಳ್ಳುತ್ತಾ ಎಲ್ರಿಗೂ ಸಹ ಮತ್ತೊಮ್ಮೆ ಗುರುಪೂರ್ಣಿಮೆಯ ಶುಭಾಶಯಗಳು. ಗುರುಪೂರ್ಣಿಮೆಯ ಶುಭಾಶಯಗಳು. ಸ್ಮಿತಾ ಅಂತೇಳಿ. ಗುರುಪೌರ್ಣಮಿಯ ಶುಭಾಶಯಗಳು. ಇಂದು ಶಿರಾನಗರದಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಗುರುಪೌರ್ಣಮಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಶಿರಾ ನಾಗರಿಕರು ಸುವ್ಯವಸ್ಥಿತವಾಗಿ ಇಲ್ಲಿ ಬಂದು ಎಲ್ಲ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಲಿಕ್ಕೆ ಕಾರ್ಯಕರ್ತರಾದಂತಹ ಎಲ್ಲ ವ್ಯವಸ್ಥಾಪಕ ವೃಂದದವರು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಸಂಗೀತ ಸಂಜೆ ಕೂಡ ಇರೋದ್ರಿಂದ ಜನ ಪೂಜಾ ಕಾರ್ಯಕ್ರಮ ಹಾಗೆ ಒಂದು ಸಂಭ್ರಮದ ಕಾರ್ಯಕ್ರಮ, ಸಂತೋಷದ ಕಾರ್ಯಕ್ರಮ ಹಾಗೆ ಊಟದ ವ್ಯವಸ್ಥೆ ಕೂಡ ಮಾಡಿರೋದ್ರಿಂದ ಎಲ್ಲರೂ ತೃಪ್ತರಾಗಿ ದೇವರ ಒಂದು ಅನುಗ್ರಹವನ್ನು ಪಡಿತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಕೋರ್ತಾ, ಈ ದಿನ ಗುರುಪೂರ್ಣಿಮೆ ಪ್ರಯುಕ್ತ ನಮ್ಮ ಶಿರಾನಗರದಲ್ಲಿರ್ತಕ್ಕಂತಹ ಶ್ರೀ ಸಾಯಿ ಮಂದಿರದಲ್ಲಿ ಪೂಜೆ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಶಿರಾದ ಎಲ್ಲ ನಾಗರಿಕರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಗುರುಪೂರ್ಣಿಮೆಯ ಇದನ್ನು ಸವಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚು ಜನ ಸೇರ್ತಾ ಇದೆ. ತುಂಬ ಖುಷಿಯಾಗುತ್ತೆ. ಅಂದರೆ ದಿನವೆಲ್ಲ ಡ್ಯೂಟಿ ಮಾಡಿ ಬಂದು ಕುತ್ಕೊಂಡು ಬೇಜಾರನ್ಸೋ ಅಂತ ಈ ಒಂದು ಕಾಲದಲ್ಲಿ ಇಲ್ಲಿಗೆ ಬಂದು ಧ್ಯಾನ ಮಂದಿರದಲ್ಲಿ ಎಲ್ಲ ಜನ ಸೇರಿಕೊಂಡು ವರ್ಷಕ್ಕೆ ಒಂದಿನಾದ್ರೂ ಇಲ್ಲಿ ಬಂದಿರ್ತಕ್ಕಂಥದ್ದು ತುಂಬ ಸಂತೋಷ ಅನಿಸುತ್ತೆ. ಥ್ಯಾಂಕ್ ಯು. ಗುರುಪೌರ್ಣಿಮೆ ಕಾರ್ಯಕ್ರಮ ರಂಗನಾಥ್ ಕೆ ಆರ್ ಅಂತ ಇದು ಶಿರದಲ್ಲಿ ನಡೀತಕ್ಕಂಥ ಗುರುಪೌರ್ಣಿಮೆ ಪ್ರೋಗ್ರಾಮು ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಅದನ್ನು ಸಂಘಟನೆ ಮಾಡಿರ್ತಕ್ಕಂಥ ಈ ಸಂಘದ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದಕ್ಕೆ ಸ್ಪಂದಿಸ್ತಾ ಇರೋದು ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ. ಅಷ್ಟು ಗುರುವಿನ ಮೇಲೆ ಅಭಿಮಾನ ಇಟ್ಕೊಂಡು ನಮ್ಮ ಸಾಯಿಬಾಬಾ ಟೆಂಪಲ್ ಓಪನ್ ಆದಾಗಿಂದ ಪ್ರತಿ ಗುರುಪೌರ್ಣಮಿಲಿ ನಾವು ಬೆಳಗ್ಗೆ 7 ಗಂಟೆಗೆ ಪ್ರಸಾದ ಸ್ಟಾರ್ಟ್ ಮಾಡಿ ನೈಟ್ 10 ಗಂಟೆ ಆದ್ರೂ ಜನ ಹಂಗೆ ಸಹಕರಿಸ್ತಾರೆ, ದಾನಿಗಳು ಹಂಗೆ ಸಹಕರಿಸ್ತಾರೆ, ನಮ್ಮ ಸಂಘದವರು ಹಂಗೆ ಸಹಕರಿಸ್ತಾರೆ. ಎಲ್ಲರೂ ಸೇರಿ ಈ ಥರ ಒಂದು ಅನ್ನದಾಸೋಹ ಬೆಳಗ್ಗೆ 7:30ಯಿಂದ ಸಂಜೆ 10 ಗಂಟೆವರೆಗೂ ತುಂಬ ಅರ್ಥಗರ್ಭಿತವಾಗಿ ಚೆನ್ನಾಗಾಗ್ತಿದೆ, ಖುಷಿ ಆಗ್ತಿದೆ. ಗುರುಗಳ ಆಶೀರ್ವಾದ ಎಲ್ಲ ಶಿರಾ ಜನತೆ, ನಾಡಿನ ಜನತೆಗೆ ಸಿಗಲಿ ಅಂತೇಳಿ ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾದಿ ಭವಂತು ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ನಿರಂಜನ್ ಅಂತೇಳಿ, ಬೆಸ್ಕಾಂ ಜ್ಯೋತಿನಗರ ಶಿರಾ. ನಾವು ಇಲ್ಲಿ ಸುಮಾರು 3 ವರ್ಷದಿಂದ ಹೆಚ್ಚು ಕಡಿಮೆ ಸ್ಟಾರ್ಟ್ ಆದಾಗಿಂದ ಬರ್ತಾಯಿದ್ದೀವಿ ದೇವಸ್ಥಾನಕ್ಕೆ. ದೇವಸ್ಥಾನ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಭಕ್ತಾದಿಗಳು ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಬಿಟ್ಟರೆ ಕಡಿಮೆ ಅಂತೂ ಆಗ್ತಾಯಿಲ್ಲ. ದೇವರ ಅನುಗ್ರಹ ಭಕ್ತಾದಿಗಳಿಗೆ ಹೆಚ್ಚಿನದಾಗಿ ಸಿಗಲಿ. ಇಲ್ಲಿ ಕಾರ್ಯಕ್ರಮಗಳು ಹೆಚ್ಚಿನದಾಗಿ ಗುರುಪೌರ್ಣಮಿ ದಿವಸ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಲಿ.
ಇದೇ ರೀತಿ ಒಳ್ಳೆ ಹೆಸರು ಮಾಡಲಿ ದೇವಸ್ಥಾನದಲ್ಲಿ ಇನ್ನೂ ಅಂತಂದೇಳಿ ಈ ಮೂಲಕ ನಾವು ಕೇಳ್ಕೊಳ್ತಿದ್ದೀವಿ.